ಹೆಲೋ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್, ವೆಲ್ಕಮ್ ಬ್ಯಾಕ್ ಟು ಕಿಶನ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾನು ಮತ್ತು ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಸೇರಿ ಗಿರಿಜನನ ನೋಡೋಕೆ ಹೋಗ್ತಾ ಇದ್ದೀವಿ. ಅಂದರೆ ಗಿರಿಜನ ಎಂಬ ಟ್ರೈಬಲ್ ಪೀಪಲ್ಸ್ ಹೇಗಿರ್ತಾರೆ, ಅವರ ಜೀವನ ಶೈಲಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕೆ ಹೋಗ್ತಿದ್ದೀವಿ. ಅದಾದಮೇಲೆ ನಾವು ಹೋಗ್ತಾ ಇದ್ದೀವಿ ಬಿಳಿಗಿರಿ ರಂಗಣ್ಣನ ಬೆಟ್ಟ, ಹಾಗೂ ಅಲ್ಲೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ 500 ವರ್ಷ ಇತಿಹಾಸ ಇದೆ. ಸೊ ಪ್ಲೇಸ್ ವಿಸಿಟ್ ಮಾಡಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ ಇನ್ಫಾರ್ಮೇಷನ್ ಹಾಗೂ ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಚಿಲ್ ಮಾಡ್ತಾ ವ್ಲಾಗ್ನ ನೋಡಿ. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಹೆಲೋ ಗಾಯ್ಸ್, ಕಿಶನ್ ವ್ಲಾಗ್ಸ್ಗೆ ಸ್ವಾಗತ. ಬೆಳಗ್ಗೆನೆ ಕಣ್ಣುಚ್ಕೊಂಡು ಎದ್ದು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ. ಸೊ ಕಾಲ್ ಮಾಡಿದ ತಕ್ಷಣ ನನ್ನ ಫ್ರೆಂಡು ಅಷ್ಟರಲ್ಲಿ ಬಂದ. ಅದೇ ಗ್ಯಾಪಲ್ಲಿ ನಾನು ರೆಡಿ ಆದೆ. ಎಲ್ಲರಿಗೂ ಹಾಯ್ ಮಾಡ್ತಾ, ಹಾಗೆ ನನ್ನ ಫ್ರೆಂಡನ್ನು ವೀಡಿಯೋದಲ್ಲಿ ತೋರಿಸಿದ್ರೆ ಅವ್ನು ನಾಚಿಕೆ ವೀಡಿಯೋಕ್ಕೆ ಬರೋಕ್ಕೆ ಅವನು ನನ್ನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಡ್ರಾಪ್ ಆಗ್ತಾ ನಾನು ಬಂದು ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಅದೇ ಟೈಮಲ್ಲಿ ಬಸ್ಸಲ್ಲಿ ಕೂತ್ಕೊಂಡ್ರಿ. ಸೊ ಎಲ್ಲರಿಗೂ ಸೀಟ್ ಸೆಟಲ್ ಡೌನ್ ಆಯಿತು, ಸ್ವಲ್ಪ ಜನಕ್ಕೆ ಸೀಟ್ ಸಿಕ್ಕಿಲ್ಲ. ಸೊ ಹಾಗೆ ಬಸ್ ಮೂವ್ ಆಯ್ತಾಯಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡಿದ್ರು, ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ. ಸೊ ನೆಕ್ಸ್ಟು ಒಂದು ಸ್ಟಾಪು ಕೊಟ್ಟರು, ಅಂದರೆ ಗ್ಯಾಪು. ಸೊ ಅದೇ ಗ್ಯಾಪಲ್ಲಿ ಊಟ ಮಾಡೋಣ ಅಂತ ಹೋದರೆ ಒಂದೊಂದು ಊಟ 65-75 ಇತ್ತು. ಇದೇ ಆ ಹೋಟೆಲು ನೋಡ್ಕೊಳ್ಳಿ, 75 ರೂಪಾಯಿ ವರ್ತೆ ಅನ್ನಿಸ್ಲಿಲ್ಲ. ಹಾಗೆ ರಿಟರ್ನ್ ಬಸ್ ಹತ್ತಿದ ಮೇಲೆ ಫುಲ್ಲು ರಶ್ ಆಗೋಯ್ತು. ಉಸಿರಾಡೋಕ್ಕೂ ತುಂಬ ಕಷ್ಟ ಆಯಿತು, ತುಂಬ ಸೆಕೆ ಆಯ್ತಾಯಿತ್ತು. ಸೊ ಇದೇ ಗ್ಯಾಪಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದಾಗ ಸರ್ ನೋಡಿದ್ರು, ಸರ್ ಹಾಯ್ ಮಾಡಿದ್ರು, ನಮ್ಮ ಸೋಷಾಲಜಿ ಸರ್. ಅದೇ ಟೈಮಲ್ಲಿ ಸ್ಮೈಲ್ ಮಾಡ್ಕೊಂಡು ನಾನು ವೀಡಿಯೋ ಕಟ್ ಮಾಡಿದೆ. ಸೊ ತಿರ್ಗಾ ನಾವು ಇಳಿಯೋ ಸಮಯ ಬಂದೇ ಬಿಡ್ತು ಬಸ್ಸಿಂದ. ಸೊ ಅದಕ್ಕೆ ನಾವು 45 ಜನ ಕಾಲೇಜ್ ಕಡೆಯಿಂದ ಹೋಗಿದ್ವಿ. ಸೊ ರಶ್ ಇರುತ್ತಲ್ವಾ, ಸೊ ಜಾಗ ಮಾಡ್ಕೊಂಡು ನಾವು ಬಸ್ಸಿಂದ ಇಳಿದೇ ಬಿಟ್ಟೆ. ಅದೇ ಟೈಮಲ್ಲಿ ನಮ್ಮ ಸರ್ ನೋಡ್ತಾ ಏನು ವಿಡಿಯೋ ಮಾಡ್ತಿದ್ದೆ ಅಂತ ಕೇಳಿದ್ರು. ಸರ್ ನಿಮ್ಗೆ ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಸರ್ ಹಾಗೆ ಎಷ್ಟು ಜನ ಬರ್ತಾಯಿದ್ದಾರೆ ಅಂತ ಕೌಂಟ್ ಮಾಡಿಕೊಂಡು ನಾನು ಅದೇ ಗ್ಯಾಪಲ್ಲಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದನ್ನು ನೋಡಿ ನನ್ನ ಚಂದನ್ ಫ್ರೆಂಡು ಹಾಯ್ ಮಾಡ್ದ. ಸರ್ ಹಾಗೆ ಕೌಂಟ್ ಮಾಡ್ಕೊತಾ ಇರೋ, ನಾನೇನು ಮಾಡ್ತಾಯಿದ್ದೀನಿ ಸುಮ್ಮನೆ ಇದ್ದೀನಲ್ಲ ಅಂತ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದೇ ಬಂದಿದ್ದ ಬಸ್ಸಲ್ಲಿ ಅದಕ್ಕೆ ಟಾಟಾ ಬಾಯ್ ಬಾಯ್ ಮಾಡ್ತಾ ನಾವು ನಮ್ಮ ದಾರಿ ನೋಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ರಿ. ಹಾಗೆ ನೆಕ್ಸ್ಟು ಸರ್ ಹೇಳಿದ್ರು, ಒಂದು 5 ನಿಮಿಷ ಇಲ್ಲೇ ಕಾಯಿರಿ, ನಾನು ಯಾರ ಹತ್ರನೂ ಮಾತಾಡ್ಕೊಂಬರ್ಬೇಕು ಅಂತ ಹೇಳಿದ್ರು. ಸೊ ನಾವು ಹಾಗೆ ವೆಯ್ಟ್ ಮಾಡಿದ್ವಿ. ಸರ್ ಮಾತಾಡ್ಕೊಂಬಂದ್ಮೇಲೆ ಬನ್ನಿ ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳಿದ್ರು. ನಾವು ನಮ್ಮ ಸರ್ನೆಲ್ಲ ಫಾಲೋ ಮಾಡ್ಕೊಂಡು ನಡ್ಕೊಂಡು ಹೋಯ್ತಾ ಇದ್ರಿ ನಮ್ಮ ಫ್ರೆಂಡ್ಸು. ಹಾಗೆ ಮುಂದೆ ಹೋಯ್ತಾ ಈ ಪ್ಲೇಸ್ ಬಂತು. ನಮ್ಮ ಸರ್ ಹೇಳಿದರು APJ ಅಬ್ದುಲ್ ಕಲಾಂ ಒಂದು ಟೈಮಲ್ಲಿ ಇಲ್ಲಿ ಬಂದಿದ್ದರು. ಸೊ ಅವ್ರ ನೆನಪಿಗೋಸ್ಕರ ಸೈನ್ಸ್ ಪಾರ್ಕ್ ಅಂತ ಮಾಡಿದ್ದಾರೆ ಅಂತ. ಸೊ ನಾವು ಬಂದು ಸೇರಿದ್ದೆ ಕರುಣಾ ಟ್ರಸ್ಟ್ ಎಂಬ ಪ್ಲೇಸ್. ಓಕೆ, ಅಲ್ಲಿ ಆಡಿಟೋರಿಯಂ ಇತ್ತು. ಆಡಿಟೋರಿಯಮಲ್ಲಿ ಒಬ್ಬರು ಸರ್ ಕ್ಲಾಸ್ ತೊಗೊಂಡ್ರು. ಸೊ ಗಿರಿಜನ ಹೇಗೆ ಬಂದರು, ಇಲ್ಲಿ ಗಿರಿಜನ ಏನು ಮಾಡ್ತಾಯಿದ್ದಾರೆ, ಅವರು ಇಲ್ಲಿ ಹೇಗಿದ್ದಾರೆ ಅನ್ನೋದನ್ನು ಎಕ್ಸ್ಪ್ಲೈನು, ಹಾಗೆ ಅವ್ರ ಹಿಸ್ಟ್ರಿನ ಹೇಳಿದ್ರು ಫ್ರೆಂಡ್ಸ್. ಹಾಗೆ ಕೆಳಗಡೆ ಇಳ್ಕೊಂಬಂದ್ಮೇಲೆ ಸ್ಕೂಲ್ ಇದೆ ಅಂತ ಹೇಳಿದ್ರು. ಆ ಸ್ಕೂಲ್ ನೋಡೋಕ್ಕೆ ಮುಂದೆ ಹೋದೆ. ಸ್ಕೂಲ್ ನೋಡೋಕ್ಕೆ ಮುಂದೆ ಹೋದಾಗ ಗೊತ್ತಾಯಿತು, ಕರುಣಾ ಟ್ರಸ್ಟ್ ಅವರು ಫ್ರೀ ಆಫ್ ಕಾಸ್ಟಲ್ಲಿ ಅಲ್ಲಿರುವ ಗಿರಿಜನ ಮಕ್ಕಳಿಗೆ ಯೂಸ್ಫುಲ್ ಆಗಲಿ, ಎಜುಕೇಷನ್ ಪಡ್ಕೊಳ್ಳಿ ಅಂತ ಈ ಸ್ಕೂಲ್ನ ಕಟ್ಸ್ಕೊಟ್ಟಿದ್ದಾರೆ. ಸೊ ಅದನ್ನು ಹಾಗೆ ಕ್ಯಾಪ್ಚರ್ ಮಾಡ್ತಾ ಮುಂದೆ ನಡ್ಕೊಂಡು ಹೋದೆ. ಸೊ ಅದಾದಮೇಲೆ ಒಂದು ಫ್ಯಾಕ್ಟ್ರಿಗೆ ಬಂದ್ರಿ, ಅಂದರೆ ಸ್ಮಾಲ್ ಫ್ಯಾಕ್ಟ್ರಿ. ಜೇನುತುಪ್ಪನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹಾಗೂ ಅವರು ಹೇಗೆ ಸೇಲ್ ಮಾಡ್ತಾರೆ ಅಂತ. ಸೊ ಅದನ್ನು ಹಾಗೆ ನಾನು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತಾ ಮುಂದಕ್ಕೆ ಹೋದೆ. ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ಎಂಡಿಂಗ್ ಪಾಯಿಂಟ್ ಸಿಕ್ತು, ಅಂದರೆ ಇದು ಸ್ಟಾರ್ಟಿಂಗ್ ಪಾಯಿಂಟು ಅಂದ್ಕೊತೀನಿ. ಈ ಬೋರ್ಡ್ ಸಿಕ್ತು, ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಎಲ್ಲಿಗೋ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಗಿರಿಜನ ಹೇಗಿರ್ತಾರೆ, ಅವರು ಎಲ್ಲಿರ್ತಾರೆ, ಅವ್ರ ಮನೆ ಹೇಗಿರುತ್ತೆ ಅನ್ನೋ ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರಿಗೂ ಹಾಯ್ ಮಾಡ್ಕೊಂಡು ನೆಕ್ಸ್ಟು ನಡ್ಕೊಂಡು ಹೋಗ್ತಾ ಇದ್ರಿ. ಸೊ ಎಲ್ಲರೂ ಕುತೂಹಲದಿಂದ ನಡ್ಕೊಂಡು ಹೋಗ್ತಿದ್ರು. ಅದೇ ಟೈಮಲ್ಲಿ ನಮ್ಮ ಮ್ಯಾಮ್ ಸಿಕ್ಕರು. ಮ್ಯಾಮ್ಗೆ ಚೀಸ್ ಮಾಡೋಕ್ಕೆ ಹೇಳಿದೆ, ಅವ್ರು ಚೀಸ್ ಮಾಡಿದ್ರು. ಮ್ಯಾಮ್ ಇನ್ನೂ ಫೋಟೋ ತೊಗೊಂಡಿಲ್ಲ ಅಂತ ಹೇಳಿದೆ. ಸೊ ಫೋಟೋಗೂ ಚೀಸ್ ಮಾಡಿದ್ರು, ಸ್ಮೈಲ್ ಮಾಡಿದ್ರು. 1-2 ಫೋಟೋನ ಕ್ಲಿಕ್ ಮಾಡ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತಾಯಿದ್ವಿ. ಈ ಥರ ನನಗೆ ಇಲ್ಲಿ ಬಂದಾಗ ಒಂದು ಅನ್ನಿಸ್ತು, ಏನು ಅಂತ ಹೇಳಿದ್ರೆ, ಸಿಟಿಯಲ್ಲಿದ್ದಾಗ ಗೋಡೆಗಳ್ನ ಕಾಂಕ್ರೀಟಲ್ಲಿ ಕಟ್ಸಿರ್ತಾರೆ, ಅಂದರೆ ನಿರ್ಮಿಸಿರ್ತಾರೆ. ಆದರೆ ಇಲ್ಲಿ ಇವ್ರ ಥಿಂಕಿಂಗ್ ಲೆವೆಲ್ ಹೇಗೆ ತೋರಿಸಿದ್ದಾರೆ ಅಂದರೆ, ಮನೆ ಕಾಂಪೌಂಡ್ಗಳ್ನ ಮರ ಹಾಗೂ ಮರದಿಂದ ಬರುವ ಕೊಂಬೆ ಕಡ್ಡಿಗಳನ್ನ ಇಟ್ಕೊಂಡು ಕಾಂಪೌಂಡ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇವ್ರ ಕ್ರಿಯೇಟಿವಿಟಿಗಂತೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಸೊ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇಲ್ಲಿರುವ ನೇಚರ್ನ ತುಂಬ ಎಂಜಾಯ್ ಮಾಡ್ತಿದ್ದೆ. ಹಾಗೂ ಇಲ್ಲಿ ನಾನು ನೋಡಿರೋದೆಲ್ಲ ತುಂಬ ಹೊಸದಾಗಿತ್ತು ನನಗೆ. ಸಿಟಿಲೇ ಹುಟ್ಟಿ ಸಿಟಿಲೇ ಬೆಳೆದಿರೋ ನಮ್ಮಂಥವ್ರಿಗೆ, ಅಂದರೆ ನನಗೆ ಎಕ್ಸ್ಪೆಷಲಿ
ಇದೆಲ್ಲ ನೋಡ್ತಾ ತುಂಬ ಚೆನ್ನಾಗಿತ್ತು. ನನಗೆ ಈ ಥರನೂ ಜೀವನ ಮಾಡ್ಬೋದಾ ಅಂತ ನನಗನ್ನಿಸ್ತು. ಸೊ ಇದರಿಂದ ನಾನು ತುಂಬ ವಿಷಯನ ಕಲ್ತ್ಕೊಂಡೆ ಹಾಗೂ ತುಂಬ ವಿಷಯನ ಜೀವನದಲ್ಲಿ ಅಳವಡಿಸ್ಕೊಬೇಕು ಅಂತಲೂ ಇದ್ದೀನಿ. ಸೊ ಈ ಜಾಗ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಮುಂದೆ ನಡ್ಕೊಂಡು ಹೋಗ್ತಾಯಿದ್ರಿ. ನಾನು ಇಲ್ಲಿರುವ ಮನೆಗಳ್ನ ಅಬ್ಸರ್ವ್ ಮಾಡ್ತಿದ್ದೆ. ಏನು ಅನ್ನಿಸ್ತು ಅಂದರೆ ನನಗೆ ಬೆಂಗಳೂರು ಹಾಗೂ ಸಿಟೀಸಲ್ಲಿ ಒಂದು ಫ್ಲೋರ್ ಮೇಲೇ ಮನೆ ಇರುತ್ತೆ ಹೊತ್ತು ಗ್ರೌಂಡ್ ಫ್ಲೋರಲ್ಲಿ ಮನೆ ಇಲ್ಲ, ಅಂದರೆ ತುಂಬ ರೇರ್ ಮನೆ ಇರೋದು. ಸೊ ಇಲ್ಲಿ ಎಲ್ಲ ಮನೆಗಳು ಗ್ರೌಂಡ್ ಫ್ಲೋರಲ್ಲಿದೆ ಹೊತ್ತು 1-2 ಫ್ಲೋರ್ ಅಂತ ಮಾಡಿ ಮೇಲೆ ಮಾಡಿ ಮನೆಗಳು ಕಟ್ಟಿಸಿಲ್ಲ. ಸೊ ಗಲ್ಲೀಲಿ ಹಾಗೆ ನಡ್ಕೊಂಡು ಹೋಯ್ತಾ ಇದನ್ನು ನಾನು ಅಬ್ಸರ್ವ್ ಮಾಡಿದೆ. ಹಾಗೂ ಈ ರೋಡ್ ಆಗಲಿ ಇಲ್ಲಿರುವ ಗಲ್ಲಿ ಆಗಲಿ ತುಂಬ ಕ್ಲೀನಾಗಿತ್ತು. ಅಂದರೆ ಪ್ಲ್ಯಾಸ್ಟಿಕ್ ಕಸಗಳು ನನ್ನ ಕಣ್ಣು ಬಂದಿಲ್ಲ ಗೆಳೆಯರೆ. ಹಾಗೆ ಮುಂದೆ ನಡ್ಕೊಂಬರ್ತಾ ಈ ಶಿವನ ದೇವಸ್ಥಾನ ಸಿಕ್ತು. ಈ ಶಿವನ ದೇವಸ್ಥಾನನ ಈ ವಿಡಿಯೋಲಿ ಕ್ಯಾಪ್ಚರ್ ಮಾಡ್ತಾ ಇಲ್ಲಿ ವಾಟರ್ ಟ್ಯಾಂಕ್ ಇದೆಯಲ್ಲ, ಈ ವಾಟರ್ ಟ್ಯಾಂಕಲ್ಲಿ ತುಂಬ ಕ್ಲೀನ್ ಹಾಗೆ ತುಂಬ ಟೇಸ್ಟಿಯಾಗಿರೋ ನೀರು ಸಿಕ್ತು. ಇದಂತೂ ಹೇಳಲೇಬೇಕು. ಸೊ ಹಾಗೆ ಇಲ್ಲಿ ಸಾಲಾಗಿರುವ ಮನೆ ಹಾಗೂ ಇಲ್ಲಿರೋ ವೆದರ್ ತುಂಬ ಚೆನ್ನಾಗಿತ್ತು. ಸೊ ಹಾಗೆ ನಡ್ಕೊಂಬರ್ತಾ ಕೊನೆಗೂ ರೀಚ್ ಆಗಿದ್ದು ಬಿಳಿಗಿರಿ ರಂಗನಾಥನ್ ಟೆಂಪಲ್ ಹಾಗೂ ಬಿಳಿಗಿರಿ ಬೆಟ್ಟ ಅಂತ ಹೇಳ್ಬೋದು. ಸೊ ಹಾಗೆ ಮುಂದೆ ಹೋಯ್ತಾ ಇಲ್ಲೊಂದು ಹಂದಿ ಸಿಕ್ತು, ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಇಲ್ಲಿರುವ ನೇಚರ್ ಅಂತೂ ಮೈಂಡ್ ಬ್ಲೋಯಿಂಗ್ ಫ್ರೆಂಡ್ಸ್. ಈ ಥರ ವ್ಯೂ ನಾನು ಯಾವತ್ತೂ ನೋಡಿಲ್ಲ ನನ್ನ ಲೈಫ್ ಟೈಮಲ್ಲಿ. ಹಾಗೆ ಫ್ರೆಂಡ್ಸ್ ಬೆಟ್ಟ ಗುಟ್ಟಗಳು ನೋಡ್ತಾ ನನಗೆ ಯಾವಾಗಲೂ ಒಂದು ಅಭ್ಯಾಸ ಸ್ನ್ಯಾಪ್ ಹಾಕೋದು. ಸೊ ಸ್ನ್ಯಾಪ್ ಹಾಕಿ ಹಾಗೆ ಕಂಟಿನ್ಯೂ ಮಾಡ್ತಾ ದೇವರಿಗೆ ಫಸ್ಟು ನಮಸ್ಕಾರ ಮಾಡ್ಕೊಂಡು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದೆ. ಥಮ್ಸಪ್ ತೋರಿಸ್ಕೊಂಡು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಸ್ಟೆಪ್ಸ್ ಇತ್ತು. ಫುಲ್ಲು ಟಯರ್ಡ್ ಆಗಿದ್ರಿ ಎಲ್ಲರೂ, ಊಟನೂ ಮಾಡಿರಲಿಲ್ಲ. ಐ ಥಿಂಕ್ 3 ಗಂಟೆ ಆಗಿತ್ತು. ಸೊ ಹಾಗೆ ಬೆಟ್ಟ ಹತ್ಕೊಂಡು ಮೇಲೋದ್ರಿ. ಹೋಯ್ತಾ ತಿರ್ಗಾ ಕ್ಯಾಮ್ರಾ ತಿರುಗಿಸಿದ್ರೆ ಸಖತ್ತಾಗಿತ್ತು ಪ್ಲೇಸ್ ಮಾತ್ರ. ಸೊ ಎಲ್ಲರಿಗಿಂತ ಫಸ್ಟು ಓಡಬೇಕು ಅಂತ ಓಡೋಗಿ ವ್ಯೂ ಐತೆ ಮಾತ್ರ ನೋಡಿ, ಸ್ಲೋ ಮೋಷನಲ್ಲಿ ತೋರಿಸ್ತೀನಿ ಹೇಗೈತೆ ನೋಡಿ, ಸಕ್ಕತ್ತಾಗೈತೆ. ವೀಡಿಯೋದಲ್ಲಿ ಆ್ಯಕ್ಚುಲಿ ಫುಲ್ ಕವರ್ ಮಾಡೋಕ್ಕಾಗಿಲ್ಲ, ಆದರೂ ಕವರ್ ಮಾಡಿದ್ದೀನಿ ನೋಡಿ. ಸಕ್ಕತ್ತಾಗಿದೆ ಮಾತ್ರ ಪ್ಲೇಸು. ಲೈಫ್ ಟೈಮಲ್ಲಿ ಒಂದ್ಸಲಿ ಅದು ವಿಸಿಟ್ ಮಾಡಿ ಈ ಪ್ಲೇಸ್ನ, ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಸೊ ಪ್ಲೇಸ್ ನೇಮ್ ಬಂದು ಬಿಳಿಗಿರಿ ರಂಗನಾಥನ್ ಟೆಂಪಲ್. ಪ್ಲೇಸ್ ವ್ಯೂಸ್ನ ಎಂಜಾಯ್ ಮಾಡ್ಕೊಂಡು ಹಾಗೆ ಮುಂದೆ ನಡ್ಕೊಂಡು ಹೋಯ್ತಾ ದೇವಸ್ಥಾನಕ್ಕೆ ರೀಚ್ ಆಗೇ ಬಿಟ್ರಿ. ಸೊ ಈ ದೇವಸ್ಥಾನಕ್ಕೆ 500 ವರ್ಷ ಇತಿಹಾಸ ಇದೆ ಅಂತ ನನಗೆ ಚಾಚಿಪಿಟಿ ಹೇಳ್ತು. ಸೊ ನಾನು ನಿಮ್ಗೆ ಹೇಳಿದೆ. ಸೊ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇರ್ಬೇಕಾದ್ರೆ ಒಂದು ಗ್ರೂಪ್ ಫೋಟೋ, ಒಂದು ಸೆಲ್ಫಿ ತೊಗೊಂಡೆ. ಸೊ ಸೆಲ್ಫಿ ತೊಗೊಂಡು ಬಸ್ಗೋಸ್ಕರ ಕಾಯ್ದು ಬಸ್ ಹತ್ತಿದ್ರಿ. ಬಸ್ ಹತ್ತ ಮೇಲೆ ಯಳಂದೂರು ಅಂತ ಒಂದು ಶಾಪ್ ಇತ್ತು, ಅಲ್ಲಿ ಇಳ್ಕೊಂಡು ಅಲ್ಲಿಂದ ಕೊಳ್ಳೇಗಾಲಾಗ ಒಂದು ಬಸ್ ಹತ್ತಿ ಕೊಳ್ಳೇಗಾಲದಿಂದ ಬೆಂಗಳೂರಿಗೆ ಬರೋಕ್ಕೆ ಒಂದು ಬಸ್ಸು ಅಂತ ಸರ್ ಹೇಳಿದ್ರು. ಇಷ್ಟೆಲ್ಲ ಕೇಳಿಸ್ಕೊಂಡು ನನ್ನ ರಿಯಾಕ್ಷನ್ ಹೀಗಿತ್ತು. ರಿಯಾಕ್ಷನ್ ಕೊಡ್ತಾ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಫೋನಲ್ಲಿ ಚಾರ್ಜೇ ಇರಲಿಲ್ಲ. ಸೊ ಮನೆಗೆ ಕೊನೆಗೂ 10:30ಗೆ ರೀಚ್ ಆದೆ. 10:30ಗೆ ರೀಚ್ ಆಗಬೇಕಾದ್ರೆ ಒಂದು ವಿಡಿಯೋ ಮಾಡ್ಕೊಂಡು ಟಾಟಾ ಬಾಯ್ ಬಾಯ್ ಅಂತ ಎಲ್ಲರಿಗೂ ಹೇಳಿ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಇರುವ ವ್ಲಾಗಲ್ಲಿ ಸಿಗೋಣ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕಿಶನ್ ಅಂತ ಹೇಳಿ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.